ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅರ್ಜೆಂಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ, ಸ್ಪೀಡಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಆದರೂ ಕೂಡ ನಿಮ್ಮ ಒಂದು ಭರವಸೆಗೋಸ್ಕರ ನಾನು ನಿಧಾನವಾಗಿ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಟಾಪಿಕನ್ನು ನಾನು ಬಳಸ್ತಾ ಇದ್ದೀನಿ ಏನಂದರೆ, ಯೂಟ್ಯೂಬ್ ಲೈವ್ನಲ್ಲಿ ಯಾವ ಟಾಪಿಕ್ಸ್ ಎಲ್ಲ ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ. ತುಂಬ ಜನಗೆ ವೀಡಿಯೋ ಕಮೆಂಟ್ ಮಾಡಿದ್ದಾರೆ, ಲೈವಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಲೈವ್ನಲ್ಲಿ ಮಾತಾಡುವ ವಿಷಯ ನೀವೇ ಡಿಸೈಡ್ ಮಾಡ್ಕೋಬೇಕು ಅಂತ ಮಾಡ್ಕೋಬೋದು. ಇಲ್ಲ ಅಂದರೆ ChatGPT ಅಪ್ಲಿಕೇಶನಿಗೆ ಕೇಳಿದ್ರೆ ChatGPT ಅವರೇ ಹೇಳ್ತಾರೆ ನಿಮಗೆ ಯಾವುದು ಮಾತಾಡಬೇಕು. ಆಮೇಲೆ ಅದ್ರ ಬಗ್ಗೆ ಸ್ಕ್ರಿಪ್ಟ್ ಬರೆದು ಕೊಡ್ತಾರೆ, ಯಾವ್ದು ವೀಡಿಯೋ ಮಾಡಬೇಕು. ಮೊದಲು ಸ್ಟಾರ್ಟಿಂಗಲ್ಲಿ ನಾನು ChatGPT ಕೇಳ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೆ. ಈಗ ನನಗೆ ಯಾವುದು ಹೊಸ ಐಡಿಯಾಗಳು ಬರ್ತಾ ಇದೆ. ಯೂಟ್ಯೂಬ್ ಇದೆಲ್ಲ ಕೆಲವು ವೀಡಿಯೋಸ್ ನೋಡಿ ನನಗೆ ಅಭ್ಯಾಸ ಇದೆ. ಅದಕ್ಕೆ ನನಗೆ ಹೊಸ ಐಡಿಯಾ ಬರ್ತಾ ಇದೆ. ಅದನ್ನೇ ಪ್ರತಿಯೊಂದು ಐಡಿಯಾ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಸೊ ನನಗೆ ಹೇಳಿದ್ರು ತುಂಬ ಜನ, ನಿನ್ನ ವಾಯ್ಸ್ ಜೋರು ಅಂತ. ವಾಯ್ಸ್ ಹಾಗೆ ನಂದು ಲೈವಲ್ಲಿ ಕೂಡ ನಾನು ಅಷ್ಟೇ ಜೋರಾಗಿ ಮಾತಾಡೋದು. ಜೋರಾಗಿ ಮಾತಾಡಿದಷ್ಟೇ ನಮ್ಮ ಜನರಿಗೆ ಕೇಳುತ್ತೆ. ಇಲ್ಲಾಂದರೆ ನೆಟ್ವರ್ಕ್ ಇಲ್ಲ ಅಂತ ಬೊಬ್ಬೆ ಆಗ್ತಾರೆ. ನನ್ನ ನೆಟ್ವರ್ಕ್ ಕೇಳಿಸ್ತಾ ಇಲ್ಲ ಅಂತ ಅವರು ತುಂಬ ಜನ ನನ್ನ ಲೈವಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಗಟ್ಟಿಗೆ ಮಾತಾಡೋದು, ಪರವಾಗಿಲ್ಲ ಅಂತೇಳಿ. ಸೊ ಇಷ್ಟು ನಾನು ಕಂಪ್ಲೀಟಾಗಿ ಮಾಡ್ಕೋತೀನಿ. ಸೊ ಈಗ ಲೈವ್ನಲ್ಲಿ ಮಾತಾಡೋ ಟಾಪಿಕ್ಸ್ ಎಲ್ಲ ನಿಮ್ಮ ಇಷ್ಟದಲ್ಲಿ ನೀವು ಮಾಡ್ಕೋಬೋದು. ChatGPT ಕೇಳಿ ನಿಮಗೆ ಯಾವ ಟಾಪಿಕ್ ಮಾತಾಡಬೇಕು ಅಂತ ChatGPT ಅವ್ರು ಬರೆದು ಕೊಡ್ತಾರೆ. ಆ ಟಾಪಿಕ್ ಸ್ಕ್ರಿಪ್ಟ್ ಇರುತ್ತೆ, ಟಾಪಿಕ್ ಇರುತ್ತೆ, ಎಲ್ಲ ಬರೆದು ಕೊಡ್ತಾರೆ. ಅದನ್ನು ಸ್ಕ್ರಿಪ್ಟನ್ನು ಕರೆಕ್ಟಾಗಿ ಓದಿ, ಕನ್ನಡದಲ್ಲಿ ಮಾಡಿಕೊಡ್ತಾರೆ. ಕನ್ನಡದಲ್ಲಿ ಸ್ಕ್ರಿಪ್ಟನ್ನು ಕರೆಕ್ಟಾಗಿ ಓದಿ, ಆ ಸ್ಕ್ರಿಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಲೈವ್ ವೀಡಿಯೋದಲ್ಲಿ ಹೇಳಿ, ಅದೇ ಮುಖಾಂತರ ಹೇಳಿ. ಸ್ಕ್ರಿಪ್ಟನ್ನು ಓದ್ಕೊಂಡು ಹೇಳೋದಲ್ಲ. ಸ್ಕ್ರಿಪ್ಟನ್ನು ಓದ್ಮೇಲೆ ಒಂದು ಕತೆ ಓದ್ತೀವಿ, ಕತೆ ಏನರ್ಥ ಆಯಿತು, ಆ ಥರ ಕತೆ ಡೀಟೇಲ್ಸಾಗಿ ಹೇಳ್ತೀವಲ್ಲ, ಸೀನ್ ಬೈ ಸೀನು. ಕೆಲವು ಫಿಲ್ಮ್ ನೋಡಿ ಫಿಲ್ಮ್ದು ಹೇಳ್ತಾರಲ್ಲ, ಆ ಥರನೇ ಈ ಸ್ಕ್ರಿಪ್ಟನ್ನು ಓದಿ. ಸ್ಕ್ರಿಪ್ಟಲ್ಲಿ ಹೇಗೆ ನಿಮ್ಗೆ ಅರ್ಥ ಆಗಿರುತ್ತೋ ಅದನ್ನು ಒಮ್ಮೆ ಯಾವುದೋ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಅದನ್ನು ನೀವು ವೀಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳಿ. ವೀಡಿಯೋ ಅಂದರೆ ನೀವು ಕೂತ್ಕೊಂಡ್ಬಿಟ್ಟು ಫಿಸಿಕಲ್ ಮಾಡ್ತಾರಲ್ಲ ವೀಡಿಯೋನ, ಆ ಥರ ಮಾಡ್ಕೊಳ್ಳಿ. ಆವಾಗ ವೀಡಿಯೋ ಚೆನ್ನಾಗಿ ಆಗುತ್ತೆ. ಆಮೇಲೆ ವೀಡಿಯೋ ವ್ಯೂಸ್ ಜಾಸ್ತಿ ಬರುತ್ತೆ. ಇಷ್ಟು ಆದಮೇಲೆ ನಿಮ್ಮ ಏನು ಯೂಸ್ ಇರುತ್ತೋ, ವಾಚ್ ಟೈಮು ಎಲ್ಲ ಬರುತ್ತೆ. ಸೊ ಏನು ಬೇಜಾರು ಮಾಡ್ಕೋಬೇಡಿ, ನಾನು ಇದ್ದೀನಿ ನಿಮಗೆಲ್ಲ ಸಹಾಯ ಮಾಡೋಕ್ಕೆ. ನಾನು ಒಟ್ಟಿಗೆ ಇರ್ತೀನಿ. ನಾನು ಅಂತ ಎಲ್ಲರೂ ಇದ್ದಾರೆ. ಸೊ ನನ್ನ ಹತ್ರನೇ ಬರಬೇಕು ಅಂತ ಇದಿಲ್ಲ, ಎಲ್ಲರೂ ಕೇಳ್ಕೊಬೋದು. ಸೊ ಇಷ್ಟು ವೀಡಿಯೋ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಇನ್ನೂ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಹರೇ ಕೃಷ್ಣ ಹರೇ ರಾಮ.